ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವಂತಹ ಜೂನ್ 25 ಶಕ್ತಿಶಾಲಿಯಾಗಿರುವಂತಹ ಗುರುವಾರ. ನಾಳೆಯ ಗುರುವಾರದಿಂದ ಈ ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ರಾಯರ ಅನುಗ್ರಹ ಈ ರಾಶಿಯವರ ಜೀವನದ ಮೇಲೆ ನೇರವಾಗಿರುವ ಸಕಾರಾತ್ಮಕವಾದ ಬದಲಾವಣೆಯನ್ನು ಸೃಷ್ಟಿಸುತ್ತದೆ. ಒಟ್ಟಾರೆ ಇವರ ಕಷ್ಟಗಳಿಂದ ಪರಿಹಾರ, ಸಾಲದಿಂದ ಮುಕ್ತಿ, ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅನಿರೀಕ್ಷಿತವಾಗಿರುವ ಧನಲಾಭವನ್ನು ಕಂಡುಕೊಳ್ತಾರೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಸಂಪತ್ತನ್ನು ಬರಮಾಡ್ಕೊಳ್ತಾರೆ, ನೆಮ್ಮದಿ, ಶಾಂತಿ, ಆರೋಗ್ಯವಂತವಾಗಿರುವಂತಹ ಒಂದು ಜೀವನವನ್ನು ಕಂಡುಕೊಳ್ತಾರೆ? ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ನಾಳೆ ಅದ್ಭುತವಾದ ಸಮಯ. ನಿಮ್ಮ ಜೀವನದಲ್ಲಿ ಗುರುಬಲ ಜಾಸ್ತಿ ಆಗುತ್ತೆ. ಇದರಿಂದ ಮದುವೆ ಆಗದೇ ಇರುವಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಕೂಡ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಸಮಯ ಇದಾಗಿದೆ. ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬಹಳಷ್ಟು ಪುಣ್ಯವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ, ತೊಂದರೆಗಳು ದೂರವಾಗುತ್ತೆ. ಮನೆಯಲ್ಲಿ ದಾರಿದ್ರ್ಯತೆ ಕೂಡ ತೊಲಗಿ ಹೋಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಸಂಪತ್ತಿನಿಂದ ತುಂಬಿರುವಂತಹ ಸಮಯ ಸೃಷ್ಟಿಯಾಗ್ತಾ ಇದೆ. ಈ ರಾಶಿ ಚಕ್ರದವರು ಯಾವುದೇ ಕಷ್ಟವನ್ನು ಪಡಬೇಕಾಗಿಲ್ಲ. ಸೋಲಿನ ಅನುಭವ ಆಗೋದಿಲ್ಲ. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೆಮ್ಮದಿ ಮತ್ತು ಜಯ, ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಅದ್ಭುತವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನದಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಗೆಲ್ಲುವ ಅವಕಾಶ ಸಿಗುತ್ತೆ. ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಡ್ತಿ ಅಥವಾ ಸಂಬಳ, ಹೊಸ ಜವಾಬ್ದಾರಿ ಅಥವಾ ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನು ನಾಳೆಯಿಂದ ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುವಂತಹ ಈ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸಾಲ ಬಾಧೆಯಿಂದ ಸಂಪೂರ್ಣವಾಗಿ ಪರಿಹಾರ ಸಿಗ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಂದು ಸೌಕರ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಪತ್ತು ಮತ್ತು ಸಮೃದ್ಧಿಯ ಯೋಗವು ರೂಪುಗೊಳ್ಳುತ್ತದೆ. ಮಂಗಳ ಗ್ರಹ ಮತ್ತು ಗುರುಗ್ರಹದ ವಿಶೇಷವಾಗಿರುವ ಸಂಯೋಗವು ನಿಮಗೆ ಹೊಸ ವಾಹನ, ಆಸ್ತಿ ಖರೀದಿಸುವಂತಹ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯತ್ನ ಪಟ್ಟರೆ ಸ್ವಲ್ಪ ಆಸ್ತಿ ವಿವಾದದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದು. ನಿರೀಕ್ಷೆಗಳನ್ನು ಹೆಚ್ಚಿಸಿಕೊಂಡು ಆರ್ಥಿಕವಾಗಿರುವ ಲಾಭಗಳಿಗೆ ಕಾರಣವಾಗಬಹುದು. ಆದಾಯವನ್ನು ಹೆಚ್ಚಿಸಲು ಮಾಡುವಂತಹ ಪ್ರಯತ್ನಗಳು ಫಲ ನೀಡುತ್ತವೆ. ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ. ಮನೆ, ವಾಹನ ಖರೀದಿಸುವ ಯೋಗವಿದೆ. ಬಾಕಿ ಹಣ ಕಡಿಮೆ ಪ್ರಯತ್ನದಿಂದ ಕೈ ಸೇರುತ್ತೆ. ಯಾರಿಗಾದರೂ ಸಾಲ ಕೊಟ್ಟು ಹಣದಿಂದ ಮೋಸ ಹೋಗಿದರೆ ಅಂಥ ಹಣವನ್ನು ಕೂಡ ಪಡೆದುಕೊಳ್ಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣಕಾಸಿನ ವಹಿವಾಟು ವಿಶೇಷವಾದ ಪ್ರಯೋಜನವನ್ನು ತರುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ಕೆಲವು ಆರ್ಥಿಕ ಮೂಲಗಳಿಂದ ಲಾಭವಾಗುವ ಸಾಧ್ಯತೆ ಇರೋದ್ರಿಂದ ಉದ್ಯೋಗದಲ್ಲಿ ಶುಭ ಬದಲಾವಣೆಗಳು ಕಂಡುಕೊಳ್ಳಬಹುದು. ಇಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವ ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಕುಂಭ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.